ಕಸ್ಟಮರ್ ಗೆಸ್ಟ್ ಬ್ಯಾಂಗ್ಳೂರ್ ಏರ್ಪೋರ್ಟಿಗೆ ಬಂದಾಗ ಯಾವ ರೀತಿ ಒಂದು ವೆಲ್ಕಮಿಂಗ್ ಮಾಡಿರೋ ಅಂಥದ್ದು. ಯಾಕಂದರೆ ನಾವು ಇರೋದೇ ಹಾಸ್ಪಿಟ್ಯಾಲಿಟಿ ಸೆಕ್ಟರಲ್ಲಿ. ಸೊ ಹಾಸ್ಪಿಟ್ಯಾಲಿಟಿ ಅಂದಾಗ ಅವ್ರನ್ನ ಕೇರಿಂಗು, ವೆಲ್ಕಮಿಂಗು ಅದೆಲ್ಲ ಒಂದು ಎಕ್ಸ್ಟ್ರಾ ಮೈಲ್ಸ್ ಥರ ತುಂಬಾ ಚೆನ್ನಾಗಿರುತ್ತೆ. ಸೊ ಅವ್ರನ್ನ ಒಂದು ಕಂಫರ್ಟ್ ಝೋನ್ ಮಾಡೋದಕ್ಕೆ ಸೊ ಯಾವ ರೀತಿ ಒಂದು ನಾನು ನೀರಿನ ಬಾಟ್ಲು, ಆ ಮಗುಗೆ ಚಾಕ್ಲೇಟು, ಬಲೂನು ಎಲ್ಲ ಕೊಟ್ಟು ನಾನು ಅವ್ರನ್ನ ವೆಲ್ಕಮ್ ಮಾಡ್ಕೊಂಡಿದ್ದೀನಿ ಇಂಡಿಯಾಗೆ. ಪ್ಲಸ್ ಆ್ಯಕ್ಚುಲಿ ನಾನು ಫ್ಲವರ್ಸು ಮತ್ತು ಅವ್ರ ದೊಡ್ಡವ್ರಿಗೂ ಚಾಕ್ಲೇಟ್ ಕೊಡಬೇಕಿತ್ತು. ಸೊ ನಾನು ಒಂಚೂರು ಬ್ಯುಸಿ ಶೆಡ್ಯೂಲಲ್ಲಿ ನಾನು ಶಾಪ್ ಮಾಡಿ ತರೋದಕ್ಕಾಗಲಿಲ್ಲ. ಸೊ ನನ್ನ ಕೈಯಿಂದ ಎಷ್ಟು ವೆಲ್ಕಮ್ ಮಾಡೋಕ್ಕಾಯಿತು ಅಷ್ಟು ಮಾಡಿದೆ. ಕೆಲವೊಂದೊಂದು ಕಸ್ಟಮರ್ಗೆ ಒಂದೊಂದು ರೀತಿ ಸ್ಟೈಲಲ್ಲಿ ವೆಲ್ಕಮ್ ಮಾಡ್ತಾ ಇರ್ತೀನಿ ನಾನು. ಸೊ ನಾರ್ಮಲಿ ವೆರಿ ರೇರ್ ನನ್ನ ಪ್ರೆಸೆನ್ಸ್, ನಾನು ಹೇಳಿದೆ ಆವಾಗಲೇ, ನನ್ನ ಪ್ರೆಸೆನ್ಸ್ ಏರ್ಪೋರ್ಟಲ್ಲಿ ಬೇಕು ಅಂದರೆ, ಯಾಕಂದರೆ ಕಸ್ಟಮ್ಸ್ ಪ್ರಾಬ್ಲಮ್ ಆಗ್ಬೋದು, ಇಮಿಗ್ರೇಷನ್ ಪ್ರಾಬ್ಲಮ್ ಆಗಿರ್ಬೋದು. ಸೊ ನನಗೆ ಗೊತ್ತಾಗುತ್ತೆ. ಸೊ ಬೇಕಾ ಬೇಡವಾ ಅದನ್ನು ತಿಳ್ಕೊಂಡು ನಾನು ಏರ್ಪೋರ್ಟಿಗೆ ನನ್ನ ಕಸ್ಟಮರ್ನ ಗೆಸ್ಟ್ನ ರಿಸೀವ್ ಮಾಡ್ಕೊಂಡು